ಇವತ್ತಿನಿಂದ ನಾವು 9ನೇ ತರಗತಿಯ ಗಣಿತದ ಅಧ್ಯಾಯಗಳನ್ನು ಪ್ರಾರಂಭಿಸೋಣ. ಮಕ್ಕಳ, ಈಗ ನಾನು 9ನೇ ತರಗತಿ ಗಣಿತವನ್ನ ಪ್ರಾರಂಭಿಸಲಿಕ್ಕೂ ಮುನ್ನ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಗಣಿತ ಅಂದ್ರೆ ಏನು? ಹೌದು, ನೀವು ಹೇಳ್ತಾ ಇರೋದು ಕರೆಕ್ಟು. ಲೆಕ್ಕಗಳನ್ನ ಅಂದ್ರೆ ಸಮಸ್ಯೆಗಳನ್ನ ಬಿಡಿಸುವ ಒಂದು ಶಾಖೆಯನ್ನು ನಾವು ಗಣಿತ ಅಂತ ಹೇಳ್ಬಿಟ್ಟು ಕರಿತೀರ, ಕರೆಕ್ಟ್ ಅಲ್ವಾ? ಹಾಗಾದ್ರೆ ನಾವು ಗಣಿತದಲ್ಲಿ ಮಕ್ಕಳ, ನಾನು ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗಣಿತ ಅಂದಿದ ತಕ್ಷಣ ನಾವು ಲೆಕ್ಕಗಳನ್ನ ಮಾಡೋದು ಈ ರೀತಿ ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ, ಯೋಚನೆ ಮಾಡ್ಕೊಂಡು ನನಗೆ ಕಷ್ಟ ಅಂತ ಕುತ್ಕೊಂತೀವಿ. ಮಕ್ಕಳ, ಗಣಿತ ಅದಲ್ಲ. ಏನಪ್ಪ ಗಣಿತ ಅಂತಂದರೆ, ಆ ಗಣಿತ ನಮ್ಮ ಮೆದುಳಿಗೆ ಆಲೋಚಿಸುವಂಥ ಶಕ್ತಿಯನ್ನು ಕೊಡುತ್ತೆ, ಸಮಸ್ಯೆಗಳನ್ನ ಪರಿಹರಿಸುವಂಥ ಒಂದು ತಾಕತ್ತನ್ನು ನಮ್ಮಲ್ಲಿ ಬೆಳೆಸುತ್ತೆ. ನಮ್ಮ ಜೀವನದಲ್ಲಿ ಯಾವಾಗಾದ್ರೂ ಕುಗ್ದಾಗ, ಏನಾದರೂ ಒಂದು ನಮ್ಮ ಜೀವನದಲ್ಲಿ ಒಂದು ಸಮಸ್ಯೆಗಳು ಬಂದಾಗ ಅದನ್ನು ಎದುರಿಸುವಂಥ ಒಂದು ಆಲೋಚನಾ ಶಕ್ತಿ, ತಾರ್ಕಿಕ ಶಕ್ತಿಯನ್ನು ಈ ಒಂದು ಗಣಿತ ನಮಗೆ ಕೊಡುತ್ತೆ. ಹಾಗಾಗಿ ನಾವು ಗಣಿತದ ಲೆಕ್ಕಗಳನ್ನು ಮಾಡೋದ್ರಿಂದ ಏನು ಕಲಿತೀವಪ್ಪ ಅಂತಂದರೆ, ಈ ರೀತಿಯ ಒಂದು ಆಲೋಚನಾ ಶಕ್ತಿ ನಮ್ಮಲ್ಲಿ ಮಿಳಿತಗೊಳ್ಳುತ್ತೆ ಮತ್ತು ಅದು ಬೆಳೆಯುತ್ತೆ. ಅರ್ಥ ಆಗ್ತಿದೆಯಲ್ಲ ಮಕ್ಕಳ? ಇದು ಗಣಿತವನ್ನ ಒಂದು ಸಬ್ಜೆಕ್ಟನ್ನು ಇಷ್ಟಪಟ್ಟು ಚೆನ್ನಾಗಿ ಅಭ್ಯಾಸ ಮಾಡೋರಿಗೆ ಸಿಗೋವಂಥ ಒಂದು ಒಳ್ಳೆ ಶಕ್ತಿ ಅಂತಲೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಮಕ್ಕಳ. ಸೊ ಇದರಲ್ಲಿ ಗಣಿತದಲ್ಲಿ ನಾನು ಯಾವ ಒಂದು ಅಧ್ಯಾಯವನ್ನು ಮೊದಲ ಬಾರಿಗೆ ನಾನು ಇಲ್ಲಿ ತೊಗೊತಾ ಇದ್ದೀನಪ್ಪ ಅಂತಂದರೆ, ನಿಮ್ಮ ಯಾವುದು ಅಂತ ಹೇಳಿ ಗೆಸ್ ಮಾಡಲಿಕ್ಕಿಂತ ಮುಂಚೆ ಅದೇ ಒಂದು ನಿಮ್ಮಲ್ಲ ಒಂದು ಚಾಪ್ಟರ್ ಒಂದು ಕವನ ಕೊಟ್ಟಿದ್ದಾರೆ, ಅದು ನೋಡ್ಕಂತ ನಾನು ಆ ಚಾಪ್ಟರ್ ಹೋಗೋಣ. ಅರ್ಥ ಆಗ್ತಿದ್ಯಲ್ಲ? ಸೊ ಯಾವ ಕವನ ಆಗಿದ್ರೆ ನೋಡಿ, ಅಲ್ಲಿ ಲೈನ್ಸ್ ಕೇಳಿದರೆ ಈ ವಾರ್ಡ್ ಯಾರನ? ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಅಂತ ಹೇಳ್ಬಿಟ್ಟು, ಹೌದಲ್ವಾ? ಚುಂಬಕ ಗಾಳಿಯು ಬೀಸುತ್ತಿದೆ. ನೋಡಿ, ಸಾಂಗು ಅದ್ಭುತವಾಗಿ ಬರೆದಿದ್ದಾರೆ ಆ ಕವಿ, ರೈಟ್ರು. ಅದನ್ನ ಯಾವುದು ಅಂತ ಕೇಳಿರ್ತೀರ ಅಂದ್ಕೊಂಡಿರ್ತೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಇನ್ನೂ ಒಂದೇ ಕವಿ ಹೇಳ್ತಾನೆ, ಸಮಭಾಜಕ ಸಂಕ್ರಾಂತಿ ರೇಖೆಗಳೇ ವಿಶ್ರಾಂತ, ಭೂಮಧ್ಯದಿಂ ಕಾಮಧ್ಯಕ್ಕೆ ಜಿಗಿದಿದೆಯೋ ರೇಖೆ, ಎಂದೆಲ್ಲ ಏಕೆ ರೋಧಿಸುವಿರೋ ಗುರುಗಳೆನ್ನುವರು, ಅವೆಲ್ಲವೂ ಒಂದು ಸಂಕೇತ. ಅಂದ್ರೆ ಬರೀ ಸಂಕೇತ, ಅವೆಲ್ಲ ಸಂಕೇತ ಅಂತಾನೆ ಹೇಳ್ತೀವಿ. ಏಕೆ ಅಲ್ವಾ? ಸೊ ಹಾಗಾದ್ರೆ ಈ ಒಂದು ಸಾಲುಗಳು ಎಷ್ಟು ಅದ್ಭುತವಾಗಿ ಒಂದು ಗಣಿತವನ್ನು ಒಳಗಡೆ ಇಟ್ಟಿದೆ ಅಂತಂದ್ರೆ, ನಾವು ಅದನ್ನ ಇದು ಗಣಿತನ ಅಂತ ಅನ್ಕೊಂತೀವಿ. ಆದ್ರೆ ಕವಿ, ಆ ಸಾಹಿತಿ ಆ ಗಣಿತವನ್ನು ಅಕ್ಷರವಾಗಿ ಎಷ್ಟು ಮುದವಾಗಿ ಹೇಳಿದಾರೆ ನೋಡ್ರಿ, ಹೌದಲ್ವಾ? ಸೊ ಈಗ ಈ ಒಂದು ಸಂಕೇತಗಳ ಬಗ್ಗೆ ಎಲ್ಲಿ ಕಲಿಯೋದು ಅಲ್ವಾ ಅಂತ ಒಂದು ಗಣಿತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದಪ್ಪ ಅದು ಅಂತ ಅಂದ್ರೆ ನಿರ್ದೇಶಾಂಕ ರೇಖಾ ಗಣಿತ. ಹೌದು, ಈಗ ಆಲ್ರೆಡಿ ಕಲ್ತಿದ್ದೀರಾ 8ನೇ ತರಗತಿಯಲ್ಲೆಲ್ಲ ನಿರ್ದೇಶಾಂಕ ರೇಖಾ ಗಣಿತ. ಮಕ್ಕಳು, ಏನು ನಿರ್ದೇಶಾಂಕ ರೇಖಾ ಗಣಿತ ಅಂತಂದ್ರೆ? ನಿರ್ದೇಶಾಂಕ ಮೀನಿಂಗ್ ಅರ್ಥ ಮಾಡ್ಕೊಳಕ್ಕೆ ಏನು ಮೀನಿಂಗ್, ಡೆಫಿನೇಷನ್ ಆಮೇಲೆ ಹೋಗೋಣ. ನಿರ್ದೇಶಾಂಕ ಅಂದ್ರೆ ಏನು, ರೇಖಾ ಗಣಿತ ಅಂದ್ರೆ ಏನು ನೋಡಿ. ಅಲ್ಲಿ ಏನು ನಿರ್ದೇಶನವನ್ನ ಕೊಡ್ತಾ ಇದೆ, ಅರ್ಥ ಆಗ್ತಿದೆಯಲ್ಲ? ಸೊ ಏನ್ ನಿರ್ದೇಶನವನ್ನ ಕೊಡ್ತಾ ಇದೆ, ಏನೋ ಒಂದು ವಿಚಾರ ಇದೆ, ಅದನ್ನ ಈಗ ಹೋಗ್ಬೇಕು, ಡೈರೆಕ್ಷನ್, ನೀನು ಈ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅಂತ. ಅರ್ಥ ಆಗ್ತಿದೆಯಲ್ಲ? ನೀನು ಯಾವುದೋ ಒಂದು ಊರಿಗೆ ಹೋಗ್ಬೇಕು ಅಂತಂದ್ರೆ ಆ ಊರಿಗೆ ಯಾವ ಒಂದು ಮಾರ್ಗವಾಗಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಇದೆಯಲ್ಲ, ಅದೇ ಒಂದು ನಿರ್ದೇಶನ. ಆ ನಿರ್ದೇಶನವನ್ನ ಕೊಡ್ತಾ ಇದೆ ಯಾವ್ದ್ರ ಮುಖಾಂತರ? ರೇಖೆಗಳ ಮುಖಾಂತರ. ಯಾವ್ದ್ರಲ್ಲಿ? ಗಣಿತದಲ್ಲಿ. ಅದು ನಿರ್ದೇಶಾಂಕ ರೇಖಾ ಗಣಿತ ಅನ್ನೋ ಒಂದು ಅರ್ಥ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಅದನ್ನೇ ನಾವು ಗಣಿತದ ಇದಕ್ಕೆ ತಗೊಂಡಾಗ ಹೇಗೆ ಹೇಳ್ತೀವಿ? ನಿರ್ದೇಶಾಂಕ ರೇಖಾಗಣಿತ ಎಂಬುದು ಒಂದು ಗಣಿತದ ಶಾಖೆಯಾಗಿದ್ದು, ಇದರಲ್ಲಿ ಬೀಜಗಣಿತೀಯವಾಗಿ ಏನೋ ರೇಖಾಗಣಿತ ಸಮಸ್ಯೆಗಳನ್ನು ಅಧ್ಯಯನ ಮಾಡುತ್ತೇವೆ. ಅರ್ಥ ಆಗ್ತಿದೆಯಲ್ಲ? ಈಗ ಅದು ಬಗ್ಗೆ ಹೇಗೆ ರೇಖೆಗಳ ಮುಖಾಂತರ ಅಧ್ಯಯನ ಮಾಡ್ತೀವಿ ಅಂತ ಒಂದಷ್ಟು ಚಟುವಟಿಕೆಗಳ ಎಕ್ಸಾಂಪಲ್ನ ತಗೊಂಡು ನೋಡೋಣ. ಈಗ ನೀವು ಕೇಳಿರ್ತೀರ ಮಕ್ಕಳ, ಈಗ ನಿಮ್ಮ ಫ್ರೆಂಡು ಯಾವುದೋ ಒಂದು ಏರಿಯಾದಲ್ಲಿದ್ದಾರೆ. ಈಗ ಬೆಂಗಳೂರಿನ ರಾಜಾಜಿನಗರದ 8ನೇ ಕ್ರಾಸಲ್ಲಿ ಇದ್ದಾರೆ ಯಾರು? ಸುಷ್ಮಿತಾ ನಿನ್ನ ಸ್ನೇಹಿತೆ. ಅರ್ಥ ಆಗ್ತಿದೆಯಲ್ಲ? ಇದು ಮಲ್ಲೇಶ್ವರಂನ 8ನೇ ಕ್ರಾಸಲ್ಲಿ ರಾಹುಲ್ ಅನ್ನೋ ಗೆಳೆಯ ಇದ್ದಾನೆ. ಕೇಳಿದಿರಲ್ವಾ? ಸೊ ಎಕ್ಸಾಕ್ಟ್ ಆಗಿ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ನಿನಗೆ ಅಡ್ರೆಸ್ ಅವಾಗ ಕನ್ಫ್ಯೂಷನ್ ಆಗಲ್ಲ. ಯಾರನ್ನಾದ್ರೂ ಕೇಳ್ಕೊಂಡ್ರು ರಾಜಾಜಿನಗರಕ್ಕೆ ಹೋಗ್ತೀಯಾ ಮತ್ತೆ ಮಲ್ಲೇಶ್ವರಂಗೆ ಹೋಗಿ ನಿನ್ನ ಫ್ರೆಂಡ್ನ ಮನೆಗಳನ್ನ ಸರ್ಚ್ ಮಾಡ್ತೀಯ. ಈ ಜನರಲ್ ಆಗಿ ಅದನ್ನ ಚಟುವಟಿಕೆಯನ್ನು ನೋಡೋದಾದ್ರೆ ನೋಡಿ, ಇಲ್ಲಿ ಒಂದು
ಡೈರೆಕ್ಷನ್ ಅಂತ ಅಂತೀವಿ. ಯಾವುದೋ ಒಂದು ಇದು ಒಂದು ಮೇನ್ ರಸ್ತೆ ಅಂತ ಅಣ್ಣ, ಪೂರ್ವ ಪಶ್ಚಿಮ, ಹೌದಲ್ವಾ? ನೋಡಿ ಇಲ್ಲಿ, ಈಗ ಇದನ್ನ ಅಡ್ಡ ರಸ್ತೆ 1, ಅಡ್ಡ ರಸ್ತೆ ಇದನ್ನ 2, ಇದು 3, ಅಡ್ಡ ರಸ್ತೆ 4, ಇದು ಮೇನ್ ರೋಡು, ಹೌದಲ್ವಾ? ಅಡ್ಡ ರಸ್ತೆ 5, ಅಡ್ಡ ರಸ್ತೆ 6, ಅಡ್ಡ ರಸ್ತೆ 7. ಈಗ ಇದ್ರಲ್ಲೂ ಕೂಡ ಎಷ್ಟೊಂದು ಮನೆಗಳು ಇರ್ತಾವಲ್ಲ ಮಕ್ಕಳ, 1 2 3 4 ಅಂತ ತಾಣ, 1 2 3 4 ಈ ತರ ಮನೆಗಳು, ಎಷ್ಟೊಂದು ಮನೆಗಳು ಇರ್ತವೆ. ಒಂದು 2 3 4, ಹೌದಲ್ವಾ? ನೋಡಿ ಇಲ್ಲಿ, ಈಗ ನಾವು ಯಾರು ನಿಮ್ಮೊಬ್ರು ಪಿ ಅನ್ನೋ ಸ್ನೇಹಿತ ಇರ್ತಾರೆ ಅನ್ಕೋಣ, ಪಿ, ಇನ್ನೊಬ್ರು ಎಚ್ ಅನ್ನೋ ಸ್ನೇಹಿತರು, ಅರ್ಥ ಆಗ್ತಿದೆಯಲ್ಲ ಅವರು. ಈಗ ಇವೆರಡನ್ನ ಇಟ್ಕೊಂಡೆ ನಾವು ಯಾರಿಗೆ, ಸುಷ್ಮಿತಾಳಿಗೆ ಪಿ ಅನ್ನೋ ಸ್ನೇಹಿತ ಮತ್ತೆ ಎಚ್ ಅನ್ನೋ ಸ್ನೇಹಿತ, ಯಾರು ಹರ್ಷಿತಾ ಆಗಿರ್ಬೋದು, ಇಲ್ಲಿ ಪಲ್ಲವಿ ಆಗಿರ್ಬೋದು, ಇವ್ರುಗಳ ಮನೆಗೆ ಹೋಗ್ಬೇಕು. ಯಾವ ರೀತಿಯನ್ನ ನಾವು ಅಡ್ರೆಸ್ ಹೇಳ್ಬೋದು? ಈಗ ಪಲ್ಲವಿ ಹೇಳ್ತಾರೆ ಸುಷ್ಮಿತಂಗೆ, ನಮ್ಮನೆ ಮೇನ್ ರೋಡಿನ 5ನೇ ಅಡ್ಡ ರಸ್ತೆಯಲ್ಲಿ 4ನೇ ಮನೆ, ಬಲಗಡೆ ಸೈಡ್ ಇಲ್ಲಿ 4ನೇ ಮನೆ ಅಂತ ಹೇಳ್ತಾರೆ. ಅವಾಗ ಸುಷ್ಮಿತಾ ಈಸಿಯಾಗಿ ಮೇನ್ ರೋಡಿಗೆ ಬಂದು 5ನೇ ಅಡ್ಡ ರಸ್ತೆಯನ್ನ ಹುಡುಕಿ 4ನೇ ಮನೆಗೆ ಹೋಗ್ಬೋದಾ? ಹೌದಲ್ವಾ ಮಕ್ಕಳ? ಅದೇ ರೀತಿ ಹರ್ಷಿತ್ ಮನೆಗೆ ಹೋಗ್ಬೇಕು. ಹರ್ಷಿತಾ ಹೇಳ್ತಾರೆ, ನಮ್ದು ಮೇನ್ ರೋಡಿಂದ 2ನೇ ಅಡ್ಡ ರಸ್ತೆಯಲ್ಲಿರೋ 4ನೇ ಮನೆ ಅಥವಾ 3ನೇದೋ ಯಾವುದೋ ಒಂದು ಮನೆ ಹೇಳ್ತಾರೆ. ಈಗ 4ನೇದು ಅಂತ ಹಾಕಿದೀವಿ. 4ನೇ ಮನೆಗೆ ಸುಷ್ಮಿತಾ ಅವ್ರ ಮನೆಯಿಂದ ಈಗ ನೀಟಾಗಿ ಅಲ್ಲಿಗೆ ಹೋಗ್ಬೋದಾ? ಅವ್ರ ಮನೆ ಎಲ್ಲೋ ಇದೆ ಅನ್ಕೊಳ್ಳೋಣ, ಅಲ್ಲಿಂದ ನೀಟಾಗಿ ಮೈನ್ ರೋಡಿಂದ ಸ್ನೇಹಿತೆ ಮನೆಗೆ ಹೋಗ್ಬೋದಾ? ಹಾಗಾದ್ರೆ ಇದು ಹೇಗೆ, ಈಗ ಇದನ್ನ ಹೇಗೆ ಹೇಳ್ತೀರಾ? ಇಲ್ಲೇನೋ ಗಣಿತ ನೋಡಕ್ ಹೋಗ್ತೀರಾ ನೀವು? ಯಾವ್ದನ್ನ ಗಣಿತ ಹೇಳ್ಕೊಂಡ್ ಕೊಟ್ಟಿದೀವಿ ಅಂತ ಏನೋ ಹೇಳ್ತೀರಾ? ಜನರಲ್ ಆಗಿ ಇದು ನೀವು ಒಂದು 4ನೇ ಕ್ಲಾಸ್ ಮಕ್ಕಳ ಇದ್ದಾಗ ಹೇಳಿರ್ತೀರಾ, ಏನೋ ಹಿಂಗೆ ನಮ್ಮ ಅಜ್ಜಿ ಮನೆ ಇಲ್ಲಿದೆ, ತಾತನ ಮನೆ ಇಲ್ಲಿದೆ ಅಂತ ಹುಡಿಕೊಂಡು ಹೋಗ್ತಿರ್ತೀರಲ್ವಾ? ನೋಡಿ, ಅದೆಲ್ಲ ಹೇಗೆ ಸಾಧ್ಯ? ನಿಮ್ಮ ಇದರಲ್ಲಿದೆ, ಜನರಲ್ ಆಗಿದೆ, ಅದನ್ನ ನಾವು ಗಣಿತದಲ್ಲಿ ಅಭ್ಯಾಸ ಮಾಡ್ತೀವಿ ಅಷ್ಟೇ. ಈಗ ಇನ್ನ ಒಂದು ಚಟುವಟಿಕೆ ನೋಡೋಣ ಮಕ್ಕಳ. ಯಾವ ಚಟುವಟಿಕೆ? ಫಾರ್ ಎಕ್ಸಾಂಪಲ್, ಈಗ ನಿಮ್ಮದೇ ಕ್ಲಾಸಲ್ಲಿ ಒಂದು ಈಗ ಡೆಸ್ಕ್ಗಳಿದಾವಲ್ವಾ? ನೋಡಿ ಅಲ್ಲಿ, ಈಗ ಎಷ್ಟು ಡೆಸ್ಕ್ ಇದಾವೆ? ಒಂದು 6 ಡೆಸ್ಕ್ ಇದಾವೆ ಅನ್ಕೊಳ್ಳೋಣ, ಅರ್ಥ ಆಗ್ತಿದೆಯಲ್ಲ? 6ರಲ್ಲಿ ಎಷ್ಟು ಜನ ಕೂತಿದ್ದೀರಾ? 5 ಜನ ಕೂತಿದ್ದೀರಾ. ಎಷ್ಟು ಜನ ಕೂತಿದ್ದೀರಾ? 6 ಡೆಸ್ಕ್ಗಳಲ್ಲಿ 5 ಜನ ಕೂತಿದ್ದೀರಾ. ಈಗ ನಾನು ಅದನ್ನೇ ತಗೊಂತೀನಿ, ಡೆಸ್ಕ್ಗಳೆಲ್ಲ ಹಿಂಗೆ ಅಡ್ಡವಾಗಿರ್ತವ, 1 2 3 4 5 6, 6 ಡೆಸ್ಕ್ ಇದಾವೆ. ಬಾಕ್ಸ್ಗಳಿಗೆ ತಾಂತೀನಿ, ಲೈನ್ಗಳಿಗೆ ತಾಣ 1 2 3 4 5 6, ಅಥವಾ ಬಾಕ್ಸ್ ಆಗಿರ್ಲಿ ಸರ್ ಅಂತಂದ್ರೆ 1 3 3 6 ಕರೆಕ್ಟ್ ಆಗಿದೆ ಅಲ್ವಾ? ನೆಕ್ಸ್ಟ್ 5 ಏನೋ ಸಾಲುಗಳಲ್ಲಿ ನೀವು ಕೂತಿದ್ದೀರಾ, 4 5. ಓಕೆ, ಈಗ ನೋಡಿ ಇಲ್ಲಿ, ಇದು ಅಡ್ಡ ಸಾಲುಗಳು. ಇದನ್ನ ಏನಂತ ಕರಿತೀರಾ? ಹಿಂದೆ ಕಲ್ತಿದ್ದೀರಾ, ಕಂಬ ಸಾಲುಗಳು. ಈಗ ಇಲ್ಲಿ ಟೀಚರ್ ಟೇಬಲ್ ಇದೆ ಅನ್ಕೊಳ್ಳೋಣ, ಇಲ್ಲಿ ಟೀಚರ್ ಇದ್ದಾರೆ. ಈಗ ಟೀಚರ್ ನಿಮ್ಮನ್ನ ಅಬ್ಸರ್ವ್ ಮಾಡ್ಬೇಕು, ಯಾರು ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಕಂಡುಹಿಡಿಬೇಕು. ಟೀಚರು ಹೆಂಗ್ ಕಂಡುಹಿಡಿತಾರೆ? ಹೌದಲ್ವಾ? ಹೆಂಗ್ ಕಂಡುಹಿಡಿಬೋದು? ಮೊದಲನೇ ಬೆಂಚು, 3ನೇ ಯಾರು? ರಮ್ಯಾ ಎದ್ದೇಳು ನೀನು, ಹೇಳು ಅಂತ ಹೇಳ್ತಿರ್ತಾರೆ, ಹೌದಲ್ವಾ? ಅಥವಾ ಕೊನೆ ಬೆಂಚಲ್ಲಿ ಶ್ರೀಧರ ಹೇಳು ಅಂತಾರೆ. ಈಗ ಹೆಸರು ಗೊತ್ತಿರುತ್ತೆ, ಟೀಚರ್ ಹೇಳ್ತಾರೆ. ಈಗ ನನಗೆ ಗೊತ್ತಿಲ್ಲ ನಿಮ್ಮ ಕ್ಲಾಸಲ್ಲಿ ಯಾರ್ಯಾರು ಇದ್ದಾರೆ ಅಂತ. ನಾನೀಗ ನಿಮ್ಮ ಸ್ಕೂಲಿಗೆ ಬಂದೆ ಅಂತ ಅನ್ಕೊಳ್ಳಿ, ಬಂದಾಗ ನಾನು ಹೇಳ್ತೀನಿ ಆ ಲಾಸ್ಟ್ ಬೆಂಚಲ್ಲಿ ಶ್ರೀಧರ ಎಷ್ಟನೇ ಪ್ಲೇಸ್ ಆಗಿರ್ತಾನೆ? 3ನೇ ಪ್ಲೇಸ್ ಆಗಿರ್ತಾನೆ. ನನಗೆ ಶ್ರೀಧರ ಗೊತ್ತಿರಲ್ಲ, ಹೌದಲ್ವಾ? ಆ ಲಾಸ್ಟ್ನೇ ಬೆಂಚಲ್ಲಿ 3ನೇ ವಿದ್ಯಾರ್ಥಿ ನೀನು ಎದ್ದೇಳಪ್ಪ ಅಂತ ಕೇಳ್ತೀನಿ. ಅವ ನಿನ್ನ ಹೆಸರೇನು ಮರ ಅಂತ ಕೇಳಿದಾಗ ಅವನು ಹೇಳ್ತಾನೆ ಶ್ರೀಧರ್ ಸರ್ ಅಂತ ಹೇಳ್ಬಿಟ್ಟು ಅವಾಗ ಇಂಟ್ರೊಡ್ಯೂಸ್ ಮಾಡ್ಕೊಂತಾನೆ, ಹೌದಲ್ವಾ? ನನಗೆ ಮುಂಚೆ ಗೊತ್ತಿತ್ತ. ಆದ್ರೆ ನಾವು ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಕೇಳ್ತೀರ. ಅದೇ ರೀತಿ ಮೊದಲನೇ ಬೆಂಚಿಗೆ ಯಾರು ಎಲ್ಲಿ ಕೂತಿರ್ತಾರೆ?
ಇವನ್ನೆಲ್ಲ ಹೇಗೆ ನೀವು ಗುರುತಿಸ್ತೀರಾ ಮಕ್ಕಳ? ಈಗ ಶ್ರೀಧರನ್ ಸ್ಥಾನ ಹೇಳ್ಬೇಕು, ಹೇಗೆ ಹೇಳ್ತೀವಿ ನೋಡೋಣ ಹೇಗೆ ಅಂತ ಹೇಳ್ಬಿಟ್ಟು. ನೋಡಿ, ಫಸ್ಟು ಶ್ರೀಧರ ಎಲ್ಲಿದ್ದಾನೆ ಅಂತ ತಗೊಂತೀರ. ಎಷ್ಟನೇ ಸ್ಥಾನದ ಎಷ್ಟನೇ ಸಾಲುಗಳಲ್ಲಿದ್ದಾರೆ? ಫಸ್ಟು ಕಂಬ ಸಾಲುಗಳನ್ನ ಹೇಳ್ಬೇಕು ಮಕ್ಕಳ, 3. ಆಮೇಲೆ ಅಡ್ಡ ಸಾಲುಗಳಿಗೆ ಎಷ್ಟನೇ ಸ್ಥಾನದಲ್ಲಿ ಇದೆ ನೋಡಿ, ಅಡ್ಡ ಸಾಲುಗಳು 1 2 3 6 6 ಈ ತರ ಬರಿಬೇಕು. ಗೊತ್ತಾಗ್ತಿದೆಯಲ್ಲ? ಮೊದಲು ಇಲ್ಲಿ ಕಂಬ ಸಾಲು, ಆಮೇಲೆ ಅಡ್ಡ ಸಾಲುವಿನಲ್ಲಿ ಗುರುತಿಸ್ತೀರಾ. ಆಗ ಹೇಳ್ಬೋದು ಶ್ರೀಧರನು 3ನೇ ಸಾಲಿನ 6ನೇ ಬೆಂಚಿನಲ್ಲಿ ಕುಳಿತಿದ್ದಾನೆ. ಈಗ ಇಲ್ಲಿ ಯಾರು? ರಮ್ಯಾ ಇಲ್ಲಿದ್ದಾರೆ ಅನ್ಕೊಳ್ಳೋಣ. ರಮ್ಯನ ಸ್ಥಾನ ಹೇಳಿ ಅಂತಂದ್ರೆ 6 ಎಷ್ಟು? 4ನೇ ಸಾಲಿನ 3ನೇ ಬೆಂಚಿನಲ್ಲಿ ರಮ್ಯಾ ಕುಳಿತಿದ್ದಾರೆ. ಹೌದಲ್ವಾ? ಕರೆಕ್ಟಾ? ಸೊ ಈಗ ನೋಡಿ, ಈಸಿಯಾಗಿ ನಾವು ಆ ಸ್ಥಾನವನ್ನ ಯಾವ ರೀತಿ ಹೇಳೋದು ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ಮಕ್ಕಳ. ಅರ್ಥ ಆಯ್ತಲ್ಲ? ಈಗ ನಾನು ಅದೇ ರೀತಿ ಒಂದು ಲೆಕ್ಕವನ್ನ ಮಾಡಿ ಇನ್ನೂ 1-2 ಆಕ್ಟಿವಿಟಿ ನಿಮ್ಮ ಚಟುವಟಿಕೆಗಳು ಪುಸ್ತಕದಲ್ಲಿದೆ, ಓದಿ. ನಿಮಗೆ ಅದು ಇನ್ನೊಂದಷ್ಟು ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ವಿಚಾರ. ನಿಮ್ಮ ಅಭ್ಯಾಸದಲ್ಲಿರುವಂತ ಒಂದು ಲೆಕ್ಕವನ್ನ ತಗೊಂತೀನಿ ಮಕ್ಕಳ.